ಗುಡ್ ಮಾರ್ನಿಂಗ್ ಗಾಯ್ಸ್. ಇವಾಗ ಟೈಮ್ ಬಂದು 6:20 ಆಗ್ತಿದೆ. ಇವಾಗ ತಾನೇ ಇದ್ದೆ. ಇವಾಗ ನಾನು ಡೇ ಹೇಗಿದೆ ಅಂತ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಫ್ರೆಶ್ ಅಪ್ ಆಗಿ ಬರ್ತೀನಿ. ಜಸ್ಟ್ ಇವಾಗ ತಾನೇ ಫ್ರೆಶ್ ಅಪ್ ಮುಗಿತು. ಕಾಲೇಜ್ಗೆ ಹೋಗಿ ಕೂಡ ರೆಡಿ ಆಗಿದೆ. ಆಮೇಲೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇದೆ. ಸೊ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಮತ್ತು ಇವತ್ತು ಡೇಟ್ ಯಾವುದು ಅಂತ ಯಾರು ಗೊತ್ತೋ ಅವರೆಲ್ಲ ಕಮೆಂಟ್ ಮಾಡಿ. ಯಾರಾದರೂ ಕರೆಕ್ಟಾಗಿದ್ದರೆ ನಾನು ಪಿನ್ ಮಾಡ್ತೀನಿ, ಓಕೆನಾ. ಇವತ್ತಿನ ಡೇಟ್ ಆಗಬೇಕು, ನಾನು ಅಪ್ಲೋಡ್ ಮಾಡಿರೋ ಡೇಟ್ ಅಲ್ಲ, ಓಕೆನಾ. ಮತ್ತು ಇವತ್ತೇನಿದೆ, ಇವತ್ತು ಡೇಟಿಂದ ನಾನು 30 ಡೇಸ್ ಚಾಲೆಂಜ್ ಮಾಡೋಣ ಅಂತ 30 ಡೇಸ್ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಸೊ 30 ಡೇಸ್ ನೀವು ನೋಡಿ ಸಪೋರ್ಟ್ ಮಾಡಿ. ಮತ್ತು ಇವತ್ತೇನಿದೆ, ಇವತ್ತೇ ನೋಡೋಣ ಬನ್ನಿ. ಹಾಗೆ ಇವತ್ತು ಬೆಳಿಗ್ಗೆ ನನ್ನ ಅಪ್ಪ ಅಮ್ಮ 3 ಗಂಟೆಗೆ ಎದ್ದು ಊರಿಗೆ ಹೋದರು. ಆದರೆ ನಾನು ಹೋಗಿಲ್ಲ. ನನ್ನ ಎಬ್ಬರಿಸಿದ್ರು, ಆದರೂ ಪರವಾಗಿಲ್ಲ, ನಾನು ಮಲ್ಕೊಂಡಿದ್ದೆ. ನಾನು ಕಾಲೇಜಿದೆ ಅಂತ ಹೋಗಿಲ್ಲ. ಮತ್ತು ಇವತ್ತು ನಮ್ಮ ಅಜ್ಜಿ ಉಪ್ಪಿಟ್ಟು ಮಾಡ್ತಾಯಿದ್ದಾರೆ. ಉಪ್ಪಿಟ್ಟು ತಿನ್ಕೊಂಡು ಹಾಗೆ ಕಾಲೇಜ್ ಕಡೆಗೆ ಹೋಗೋಣ. ಬಾಯ್. ನೋಡಿ ಗೈಸ್, ಇವತ್ತು ನೀರು ಬಿಟ್ಟು ಅದಕ್ಕೆ ಮನೆಗಳಿಂದ ಪೈಪ್ ಹಾಕಿದೆ. ಇವಾಗ ಪೈಪ್ ಹಾಕಿದ್ಮೇಲೆ ಸ್ವಲ್ಪ ಮೋಟ್ರ್ ಹಾಕೋಣ. ಮೋಟ್ರ್ ಹಾಕಿ ಹೋಗಿ ತಿನ್ಕೊಬಂದು ಹಾಗೆ ಕಾಲೇಜಿಗೆ ಬಿಡೋಣ ಫ್ರೆಂಡ್ಸ್. ಇವಾಗ ತಾನೇ ಶೂ ಹಾಕ್ಕೊಂಡು ಹಾಗೆ ಹೋಗೋಣ ಅಂತ ಟೈಮ್ ಆಯಿತು. 7:15 ಆಯಿತು. ಸ್ವಲ್ಪ ಟೈಮ್ ಜಾಸ್ತಿನೇ ಆಗಿದೆ, ಆದರೂ ಪರವಾಗಿಲ್ಲ, ಹೋಗ್ತಾಯಿದ್ದೀನಿ. ಫೈನಲ್ಲಿ ನಡ್ಕೊಂಡು ರೈಲ್ವೆ ಸ್ಟೇಷನ್ ರೀಚ್ ಆಗಿದೆ. ಇವಾಗ ಹೋಗೋಣ. ಹಾಗೆ ಇವಾಗ ದೇವನಹಳ್ಳಿಯಲ್ಲಿ ನಿಲ್ಕೊಂಡು ಹಾಗೆ ಇವಾಗ ಕಾಲೇಜ್ ಕಡೆಗೆ ಹೋಗ್ತಾಯಿದ್ದೀನಿ. ದೇವನಹಳ್ಳಿ ರೈಲ್ವೆ ಸ್ಟೇಷನಿಂದ ಕಾಲೇಜ್ಗೆ ಒಂದು ಮಿನಿಮಮ್ 1.5 ಕಿಲೋಮೀಟ್ರ್ ಇದೆ. ನನ್ನ ಜೊತೆ ಇಲ್ಲಿ ನೋಡಿ ತರುಣ್ ಬಂದಿದ್ದಾನೆ. ತರುಣ್ ಯಾರು ಅಂದರೆ ನಮ್ಮ ಸ್ಕೂಲ್ ಫ್ರೆಂಡು. ಸ್ಕೂಲಿಂದ ಜೊತೆಗೆ ಹೋದ್ವಿ. ಇವಾಗ ಕಾಲೇಜಲ್ಲೂ ಜೊತೆಲಿ ಓದ್ತಾ ಇದ್ದೀವಿ. ಆದರೆ ನಾನು BC ತೊಗೊಂಡು ನಾನು ಮೆಡಿಕಲ್ ತೊಗೊಂಡಿದ್ದೇನೆ, ಅಷ್ಟೇ ಡಿಫ್ರೆನ್ಸು. ಇವತ್ತು ಆದಷ್ಟು ಹಾಫ್ ಡೇ ಆಗುತ್ತೆ ಅನ್ಕೋತೀನಿ. ಆದಮೇಲೆ ಹಾಗೆ ಮನೆ ಹೋಗೋದು. ತರುಣ್ಗೆ ಇದೆಯಂತೆ, ನೋಡ್ತಾನೆ, ಆದರೆ ಬರ್ತಾನೆ, ಇಲ್ಲಾಂದರೆ ಇಲ್ಲ. ಸದ್ಯಕ್ಕೆ ಕಾಲೇಜಿಗೆ ನಡ್ಕೊಂಡು ಹೋಗ್ತಾಯಿದ್ದೀವಿ. ಅಲ್ಲಿ ಮುಂದೆ ಇಬ್ಬರು ಇದ್ದಾರೆ. ಇಲ್ಲಿ ನಾನು ತರುಣ್ ಇಬ್ಬರು ನಡ್ಕೊಂಡು ಹೋಗ್ತಾಯಿದ್ದೀವಿ. ಇವಾಗ ಸದ್ಯಕ್ಕೆ ಹೀಗೆ ಕಾಲೇಜ್ಗೆ ಹೋಗೋಣ. ಹೋದ್ಮೇಲೆ ಏನಾಗುತ್ತೆ ಅಂತ ಹೇಳ್ತೀವಿ. ಕಾಲೇಜ್ ಒಳಗಡೆ ಎಂಟ್ರ್ ಆದೆ. ಆದರೆ ಈ ಕಾಲೇಜಲ್ಲಿ ಸರೂಲ್ ಏನಿಲ್ಲ. ಸರೂಲ್ ಅಂತಲ್ಲ, ಮಾಮೂಲಿ ಕಾಲೇಜಲ್ಲೆಲ್ಲ ಕಾಲೇಜಲ್ಲಿರುತ್ತೆ. ಶೂಸು ಅಥವಾ ID ಕಾರ್ಡ್ ಇಲ್ಲ ಅಂದರೆ ಅಲೋ ಮಾಡೋಲ್ಲ. ಅದಕ್ಕೆ 2 ಹಾಕ್ಕೊಂಡು ಇವಾಗ ಕಾಲೇಜ್ ಹತ್ರಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ ತೋರಿಸಿ ನಮ್ಮ ಕ್ಲಾಸ್ ಇಲ್ಲಿದೆ ಅಂತ. 3 ಫ್ಲೋರ್ ಹತ್ತಬೇಕು ಫ್ರೆಂಡ್ಸ್, ಅದೇ ಒಂದು ಬಾಧೆಯಲ್ಲಿ ಅಷ್ಟೇ, ಇನ್ನೇನಿಲ್ಲ. ಇದು ನಮ್ಮ ಕಾಲೇಜು. ಇದೆಲ್ಲ ಮೆಡಿಕಲ್ ಬ್ಲಾಕು, ಅಲ್ಲಿ ಅಡ್ಮಿಷನ್ ಬ್ಲಾಕು. ಈ ಕಡೆ ಎಲ್ಲ PGಗಳು, ಮುಂದೆ ನಮ್ಮ ಕಾಲೇಜು ಇರುತ್ತೆ. ಬನ್ನಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದೆ ನಮ್ಮ ಕಾಲೇಜು. ಇದು ಸಾಮಾನ್ಯವಾಗಿ ಫ್ರಂಟ್ ಸೈಡ್ ಸ್ಕೂಲ್ ಇದೆ, ಆದರೆ ನಮಗೆ ಬ್ಯಾಕ್ ಸೈಡು ನಮ್ಮ ಕಾಲೇಜ್ ಇರೋದು. 3ನೇ ಫ್ಲೋರ್ ಹತ್ತಬೇಕು. ಇವತ್ತು ಸ್ಕೂಲ್ ರಜಾ ಅನ್ಕೋತೀನಿ, ಅದಕ್ಕೆ ಯಾರೂ ಬಂದಿಲ್ಲ. ಬನ್ನಿ ಕ್ಲಾಸ್ಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇದು ನಮ್ಮ ಕ್ಲಾಸು. ಯಾರೂ ಇಲ್ಲ, ಇನ್ನು ನಿನ್ನೆ ಮಾಡಿದ್ದೀನಿ ಹಂಗೆ ಇದೆ. ನಮ್ಮದು ಗೊತ್ತಲ್ಲ, ಯಾವತ್ತು ಲಾಸ್ಟಿಂದ ಸೆಕೆಂಡ್ ಬೆಂಚ್. ಇವಾಗಲೇ 8:50 ಆಗಿದೆ, ಇನ್ನು ಯಾರೂ ಬಂದಿಲ್ಲ. ಸ್ವಲ್ಪ ಹೊತ್ತು ನೋಡಿ ಯಾರೂ ಬಂದಿಲ್ಲ ಅಂದರೆ ಇನ್ನು ನಾನು ವಾಪಸ್ ಹೋಗೋದೆ. ನೋಡೋಣ ಫ್ರೆಂಡ್ಸ್. ಯಾರು ಬರಲ್ಲ ಅಂದ್ಕೊಂಡ್ರೆ ನಾವು ಮತ್ತೊಂದು ಬರ್ತಾಯಿದೆ. ಜಿತೇಂದ್ರ ಬಂದ 2000 years later. ಫಸ್ಟ್ ಪೀರಿಯಡ್ ಮುಗೀತು. ನಮ್ಮ ಮ್ಯಾಮ್ ತಗೊಂಡಿದ್ರು. ನನ್ನ ಪಕ್ಕದಲ್ಲಿ ನಮ್ಮ ಶುಭಮ್ ಇದ್ದಾನೆ. ಕನ್ನಡ ಬರುತ್ತೆ ನಿಮಗೆ, ಕೋಲ್ಕತ್ತಾಯಿಂದ ಬಂದಿದ್ದಾನೆ. ನನಗೆ ಕನ್ನಡ ಬರುತ್ತೆ. ಹಾಂ, ಕನ್ನಡ ಬರುತ್ತೆ. ನನ್ನ ಜೊತೆ ಇದ್ದು ಕನ್ನಡ ಕಲ್ತ್ಕೊಂಡ್ಬಿಟ್ಟಿದ್ದೇನೆ. ಇಲ್ಲ ಏನೇನು ಕಲ್ತ್ಕೊತಾ ನೋಡೋಣ. ಫ್ರೆಂಡ್ಸ್, ಬ್ರೇಕ್ ಪೀರಿಯಡಲ್ಲಿ ಟೈಮ್ ಪಾಸ್ ಮಾಡಿ ಅಲ್ಲಿ ಇವರಿಬ್ಬರು ಫೋನ್ ಹಾಕ್ಕೊಂಡು ಕೂತಿದ್ದಾರೆ. ನೋಡಿ ಫೋನ್ ಹಾಕ್ಕೊಂಡು ಕೂತಿದ್ದಾರೆ ಇಬ್ಬರು. ಇವ್ರು ಇನ್ಸ್ಟಾಗ್ರಾಮು, ಅವ್ನು ಯೂಟ್ಯೂಬು, ಇಬ್ರಿಗೂ ಸರಿಗಿದ್ದಾರೆ. ಹಾಯ್ ಫ್ರೆಂಡ್ಸ್, ಜಸ್ಟ್ ಇವಾಗ ತಾನೇ ಕಾಲೇಜ್ ಮುಗಿಸ್ಕೊಬಂದೆ. ಇಲ್ಲಿ ನೋಡಿದ್ರೆ ಕಾಲೇಜ್ ಆಟಕ್ಕೆ ಬಂದ್ವಿ. ಆದರೆ ಇಲ್ಲಿ ನೋಡಿ ಹರ್ಷಿತಾ ನೋಡಿ ಹೂವು ಜೊತೆ ಆಟಾಡ್ತಾ ಇದ್ದಾಳೆ. ಚೈಲ್ಡ್ ಥರ ಆಟಾಡ್ತಾಳೆ ನೋಡಿ ಇಲ್ಲಿ. ನೋಡಿ ಫ್ರೆಂಡ್ಸ್, ಇಂಥವ್ರ ಜೊತೆ ಇರ್ತಾಯಿದ್ದೀನಿ ನಾನು. ಡೈಲಿ ಇಂಥವ್ರ ಜೊತೆ ಕಾಲೇಜ್ಗೆ ಹೋಗಿ ಬರಬೇಕು. ಕೂದಲು ಮೇಲೆಲ್ಲ ಆಗಿದೆ ನೋಡಮ್ಮ ಸ್ವಲ್ಪ. ಹಾಂ, ಹೋಯ್ತು ಬಿಡು.
ಹಾಂ ನೋಡಿ ಫ್ರೆಂಡ್ಸ್, ಇವಾಗ ಕಾಲೇಜ್ ಆಯಿತು. ಇವಾಗ ಆಗಿದ ತಕ್ಷಣ ಹೀಗೆ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ಬಸ್ ತಗೊಂಡು ಹಾಗೆ ಚಿಕ್ಕಬಳ್ಳಾಪುರಕ್ಕೆ ಹೋಗೋಣ. ಅಷ್ಟೇನಾ, ನಡೀರಿ ಹೋಗೋಣ. ನೋಡಿ ಫ್ರೆಂಡ್ಸ್, ಹಂಗೆ ನಾವು ಇವಾಗ ಬಸ್ ಸ್ಟ್ಯಾಂಡಿಗೆ ಬಂದಿದ್ದರೆ ಇಲ್ಲಿ ಪಲ್ಯ ಬಂದು ಕೊಡಿಸೋದಕ್ಕೆ ಪಲ್ಯ ಬಂದು ಕೊಡಿಸ್ತಾ ಇದ್ದೀನಿ. ಚಿಕ್ಕ ಮಕ್ಕಳಿಗೆ ಕೊಡಿಸೋದ್ರಿಂದ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇರೋದಕ್ಕೆ ಚಿಕ್ಕ ಮಕ್ಳಿಗೆ ಕೊಡಿಸ್ತಾ ಇದ್ದೀನಿ. ನೋಡಿ ಚಿಕ್ಕ ಮಗಳು ಪಲ್ಯ ಬಂದು ತಿಳ್ಕೊಳ್ಳಿ. ಇವತ್ತೇ ಬಸ್ ಬಂದು ಇಬ್ಬರು ಹತ್ತಿದ್ದೀವಿ, ನಾನು ಮತ್ತು ಇಬ್ಬರು ಹತ್ತಿದ್ದೀವಿ. ಇವಾಗ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ಇದು ಬಸ್ಸು ಎಲ್ಲ ಖಾಲಿ ಇದೆ, ಪರವಾಗಿಲ್ಲ. ಇವಾಗ ಡೈರೆಕ್ಟ್ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಸಿಗೋಣ. ನೋಡಿ ಗೈಸ್, ಇವಾಗ ತಾನೇ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದಾಯಿತು. ಬಂದಿದ್ದ ತಕ್ಷಣ ಅಷ್ಟೇ ಇಟ್ಕೊಂಡು ಬುಕ್ಸ್ ತಗೋಬೇಕು ಅಂತ ಹೇಳಿದ್ರು. ಬುಕ್ಸ್ ತಗೋ ಬಂದಿದ್ದಾಯಿತು. ಇವಾಗ ಹೋಗ್ತಾ ಹೋಗ್ತಾ ಅದರ ಜಿಮ್ಮಿನ ಮಾತಾಡಿಸ್ಕೊಂಡು ಹಾಗೆ ಮನೆಗೆ ಹೋಗೋಣ. ಅದಕ್ಕಾದ್ಮೇಲೆ ಡ್ರೆಸ್ಸಿಂದ ಫ್ರೆಶಪ್ ಕೂಡ ಆಯಿತು. ಇವಾಗ ಸ್ವಲ್ಪ ಓದ್ಕೊಂಡು ಅಂದ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ನೆಗಡಿ ಇರೋದ್ರಿಂದ ನನ್ನ ವಾಯ್ಸ್ ಸ್ವಲ್ಪ ಡಲ್ ಆಗಿದೆ. ಆದಮೇಲೆ ಸರಿ ಹೋಗುತ್ತೆ. ನನಗೆ ಸ್ವಲ್ಪ ಜೋರಾಗಿ ಮಾತಾಡೋಕ್ಕೆ ಅವಾಗುತ್ತೆ. ಸದ್ಯಕ್ಕೆ ಇವಾಗ ಈ ವಿಡಿಯೋದಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಇವಾಗ ಓದಕ್ಕೆ ಹೋಗೋಣ. ಹೈವೇಸ್ ಸದ್ಯಕ್ಕೆ 7:30 ಆಗ್ತಾ ಬರ್ತಿದೆ. ಸ್ವಲ್ಪ ಓದ್ಕೊಂಡೆ ಮತ್ತು ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಸಖತ್ತಾಗಿ ನಿದ್ದೆ ಬಂತು ಇವತ್ತು. ಮಲ್ಕೊಂಡು ಎದ್ದು ಏನಿಲ್ಲ, ನಮ್ಮ ಮಾವರು ಬಂದಿದ್ದಾರೆ ಹಬ್ಬ ಅಂತ. ನಮ್ಮ ಅಮ್ಮವ್ರು ಕೂಡ ಊರು ಬಿಟ್ಟಿದ್ದಾರೆ ಅಂತ ಆವಾಗಲೇ ಫೋನ್ ಮಾಡಿದರು. ಇನ್ನೇನು ಅವರು ಟ್ರೈನಲ್ಲಿ ಬರ್ತಾರೆ. ಬಂದಮೇಲೆ ಅವ್ರು ಊರಿಂದ ಒಬ್ಬಟ್ಟು ತರ್ತಾಯಿದ್ದಾರೆ. ಏನಿಲ್ಲ, ತಿನ್ಬಿಟ್ಟು ಚೆನ್ನಾಗಿ ಮಲ್ಕೊಳ್ಳೋದೇನೆ ಕೆಲಸ. ಹಾಗೆ ಸದ್ಯಕ್ಕೆ ತಿಂದಿದ್ದಾಯ್ತು. ಇವಾಗ ಏನಿಲ್ಲ, ಸದ್ಯಕ್ಕೆ ಮಲ್ಕೋಣ. ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಚೆನ್ನಾಗಿತ್ತು ಅನ್ಕೋತಾ ಇವಾಗ ಗುಡ್ ನೈಟ್ ಹೇಳ್ತಾ ಇದ್ದೀನಿ. ಸರಿ ಫ್ರೆಂಡ್ಸ್, ಬಾಯ್, ನಾಳೆ ಸಿಗೋಣ.